ತುಮಕೂರು ಜಿಲ್ಲೆ ಕೊರಟಗೆರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾರತದ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಶ್ರೀ ಜಗಜೀವನ್ ರಾಮ್ ರವರ 119ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಕೊರಟಗೆರೆ ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಮಂಜುನಾಥ್ ಕೆ ರವರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿ ಅನಿಲ್ ರವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ನಗರದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ರು ಹಾಗೂ ಸಾರ್ವಜನಿಕರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಪ್ರೀತಿಪೂರ್ವಕವಾಗಿ ಆಚರಿಸಿ ಯಶಸ್ವಿಗೊಳಿಸಲಾಯಿತು. ವರದಿ ಸುರೇಶ್ ಎನ್ ಯು ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅನುಷ್ಠಾನ ಮಾಡುವಲ್ಲಿ ಅತ್ಯಂತ ಕಾಳಜಿಯಿಂದ ಅತ್ಯಂತ ಕಟ್ಟುಬದ್ಧಾಗಿ ನಿರ್ಣಯ ತಗೊಂಡಂತ ಯಾರಾದರೂ ಒಬ್ಬ ನಾಯಕರು ಇದ್ರು ಅಂತಂದ್ರೆ ಅದು ಬಾಬೂಜಿ ಅಂತ ನಾವು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಂತ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ರು. ಅವರ ಒಂದು ಆದರ್ಶಗಳನ್ನು ನಾವು ಪಾಲಿಸಬೇಕಾಗಿದ್ದೀವಿ. ಅವ್ರು ಎಷ್ಟೇ ಕಷ್ಟ ಇದ್ರು ಕೂಡ ಅವರು ಓದಿಗೋಸ್ಕರ ಒಂದೂರಿಂದ ಒಂದೂರಿಗೆ ಹೋಗಿ ಬಿಹಾರದಲ್ಲಿ ಅವರು ಪೂನಾಗೆ ಹೋಗಿ ಅಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅದು ನಮ್ಮ ಜನರಿಗೋಸ್ಕರ ಅನುಕೂಲ ಆಗಬೇಕು ಅಂತೇಳಿ ಕಷ್ಟಪಟ್ಟು ಅವರ ಸುದೀರ್ಘ ರಾಜಕೀಯ ಆಡಳಿತ ಆಗಿರ್ಬೋದು ಹಾಗೂ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಅಂತ ಮಾನವೀಯರ ಒಂದು ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದು ನಮ್ಮೆಲ್ಲರಿಗೂ ಹೆಮ್ಮೆ ಸಂಗತಿ ಕೂಡ. ಅದೇ ರೀತಿಯಾಗಿ ಅವರ ಒಂದು ಆದರ್ಶಗಳನ್ನು, ಆಶಯಗಳನ್ನು, ಅವರು ನಡೆದು ಬಂದ ದಾರಿಯನ್ನು ನಾವು ಅನುಸರಿಸಬೇಕಾಗಿದೆ. ಅದೇ ನಮಗೆ ಅವರ ಆಶೀರ್ವಾದ ಅಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಂಘಟನೆಗಳ ಹೋರಾಟಗಾರರಾದ ಚಿಕ್ಕಪ್ಪಯ್ಯವರು ಮತ್ತು ರಾಮನವರು ಮತ್ತೆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ವೈಯಕ್ತಿಕವಾಗಿ ಹಾಗೂ ತಾಲೂಕು ಆಡಳಿತ ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲರೂ ಅಪ್ರತಿಮ ನಾಯಕರು ಹಾಗೂ ಅತ್ಯಂತ ಸರಳ, ಪ್ರಭಾವಿ ಹಾಗೂ ದೀನ ದಲಿತರ ಬಗ್ಗೆ ಕಾಳಜಿಯುಳ್ಳ ಒಬ್ಬ ಸಂಸದೀಯರು ಸತತವಾಗಿ 50 ವರ್ಷಗಳ ಕಾಲ ರಾಜಕೀಯ ಇತಿಹಾಸದಲ್ಲಿ ಒಂದು ಹುದ್ದೆಯನ್ನು ಸಂಸದರಾಗಿ, ಮಂತ್ರಿಗಳಾಗಿ, ರಕ್ಷಣಾ ಮಂತ್ರಿಗಳಾಗಿ, ದೇಶದ ಉಪ ಪ್ರಧಾನಿಗಳಾಗಿ ಸೇವೆ ಮಾಡಿದಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಾಬು ಜಗಜೀವನ್ ರಾಮ್ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ನಾವು ಇಂದಿನ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ತುಂಬ ಅರ್ಥಪೂರ್ಣವಾಗಿ ಬಾಬೂಜಿಯವರ ಒಂದು ಬಾಲ್ಯದಿಂದ ಒಂದು ಉಪ ಪ್ರಧಾನಿಗಳು ಆದಂಥ ವಿಷಯಗಳನ್ನು, ಆದರ್ಶಗಳನ್ನು, ಅವರ ಒಂದು ಸರಳತನವನ್ನು ನಮ್ಮೆಲ್ಲರಿಗೂ ತಿಳಿಸಿದೆ. ಒಬ್ಬ ನಾಯಕ ಜನರ ಪರವಾಗಿ ತಮ್ಮ ಸಮುದಾಯ ಆಗಿರ್ಬೋದು ಅಥವಾ ನಮ್ಮ ಸಮಾಜ ಆಗಿರ್ಬೋದು ಅಥವಾ ವಿಭಿನ್ನವಾಗಿ ಗುರುತಿಸಿ ಸತತವಾಗಿ ಅಧಿಕಾರದಲ್ಲಿರೋದು ತುಂಬಾ ಕಷ್ಟ. ನಾವು ಇತಿಹಾಸದಲ್ಲಿ ನೋಡಿದ್ದೀವಿ, ಎಂತೆಂಥವ್ರೆ ಸೋಲಿಸಿಬಿಟ್ಟಿದ್ದಾರೆ, ಎಂತೆಂಥವ್ರೆ ಗೆಲ್ಲಿಸ್ಬಿಟ್ಟಿದ್ದಾರೆ. ಆದರೆ ಬಾಬೂಜಿಯವರ ಒಂದು ವ್ಯಕ್ತಿತ್ವ ಹೆಂಗಿತ್ತು ಅಂದರೆ ಎಲ್ಲರೂ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಅವ್ರನ್ನ ಅಪ್ಕೊಳ್ತಿದ್ರು. ಬಿಹಾರದಲ್ಲಿ ಹುಟ್ಟಿ ಡೈಲಿವರೆಗೂ ಅವರು ನಡೆದಂಥ ಒಂದು ಚರಿತ್ರೆ ಇವತ್ತು ಈ ಭಾರತದ ಅತ್ಯಂತ ಇತಿಹಾಸ ಆಗಿದೆ. ಬಾಬೂಜಿಯವರು ತಗೊಂಡಂಥ ನಿರ್ಧಾರಗಳು ನಾವು ಇವತ್ತೆಲ್ಲ ಭಾರತ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗೋದಕ್ಕೆ ಇವತ್ತು ಕೂಡ ಮಾದರಿ ಒಂದು ನಿರ್ಣಯ ಆಗಿದೆ.
ಹೈಬ್ರಿಡ್ ತಳಿಯ ಬೀಜಗಳನ್ನು ಕೊಟ್ಟು ಆಹಾರದಲ್ಲಿ ನಾವು ಸ್ವಾವಲಂಬನೆ ಆಗೋದಕ್ಕೆ ಒಂದು ಪ್ರಮುಖ ನಿರ್ಣಯವನ್ನು ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಈ ಕೆಲಸ ಕೊಟ್ಟು ಸರ್ಕಾರಿ ಜಮೀನಲ್ಲಿ ನೀವು ಉಳ್ಕೊಳ್ತೀರಿ, ನಿಮಗೆ ಎಲ್ಲರಿಗೂ ಊಟ ಕೊಡ್ರಿ ಅಂತೇಳಿ ರೈತರಿಗೆ ಪ್ರೋತ್ಸಾಹ ಮಾಡಿ ನಮ್ಮ ದೇಶ ಕೇವಲ 10-12-15 ವರ್ಷದಲ್ಲಿ ಕೇವಲ 1.5 ದಶಕದಲ್ಲಿ ಆಹಾರದಲ್ಲಿ ನಾವು ಬೇರೆ ಕಡೆ ನೋಡೋದು ಬಿಟ್ಟು ನಮ್ಮ ಕಡೆ ನಾವು ನೋಡ್ಕೊಳ್ಳೋ ರೀತಿಯಲ್ಲಿ ಮಾಡಿದಂಥ ಮಹಾನ್ ಬಾಬೂಜಿಯವರು. ಅದೇ ರೀತಿಯಾಗಿ ಕಾನೂನು ಸಚಿವರಾಗಿರ್ಬೋದು ಮತ್ತೆ ರಕ್ಷಣಾ ಸಚಿವರಾಗಿದ್ದಾಗ ನಮ್ಮ ನೆರೆ ರಾಷ್ಟ್ರ ಆದಂಥ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದ ವಿರುದ್ಧ ನಡೆದಂಥ ಯುದ್ಧದಲ್ಲಿ ಬಾಂಗ್ಲಾದೇಶವನ್ನು ಮುಕ್ತ ಮಾಡಿ ಸ್ವತಂತ್ರ ಮಾಡಿದಂಥ ಕೀರ್ತಿ ಬಾಬೂಜಿಯವರಿಗೆ ಸಲ್ಲುತ್ತೆ. ಸೊ ಅಂತ ದಿಟ್ಟ ನಿರ್ಧಾರಗಳನ್ನ ಕೂಡ ಈಗ ತಗೋತಾ ಇದ್ದೀವಿ. ಅಷ್ಟೇ ಅಲ್ಲ, ದೇಶದ ಹಿತಕ್ಕೋಸ್ಕರ, ದೇಶದ ಜನರ ಹಿತಕ್ಕೋಸ್ಕರ ಎಂಥದ್ದೇ ನಿರ್ಣಯವನ್ನ ಕ್ಷಣ ಮಾತ್ರದಲ್ಲಿ ತಗೊಂಡು ನಮ್ಮ ಜನರಿಗೆ ಅನುಕೂಲ ಮಾಡಿಕೊಟ್ಟಂತ ಮಹಾನ್ ಧೀಮಂತ ನಾಯಕ ಬಾಬೂಜಿ. ಉಪ ಪ್ರಧಾನಿಗಳ